ಕಾಲೇಜಿನ ನಿಗದಿತ ದಾಖಲೆಗಳಿಗಿಂತಲೂ ಹೆಚ್ಚಿನ ಪ್ರವೇಶ ಪಡೆದಿದ್ದ 50 ಮಕ್ಕಳನ್ನು ಏಕಾಏಕಿ ಬೇರೆ ಕಾಲೇಜಿಗೆ ಸೇರಿಸುವಂತೆ ಸೂಚಿಸಿರುವ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಅವಾಂತರ ಕುರಿತಂತೆ ಪರಿಹಾರೋಪಾಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಪಿಯು ಬೋರ್ಡ್ ಅಧಿಕಾರಿಗಳನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಮಾತನಾಡಿದ ಮುರಳೀಧರ ಹಾಲಪ್ಪ ಅವರು, ಸರ್ವೋದಯ ಶಿಕ್ಷಣ ಸಂಸ್ಥೆಯವರು 50 ಮಕ್ಕಳನ್ನು ಪಿಯು ಬೋರ್ಡ್ ನಿರ್ದೇಶಕರ ಸೂಚನೆಯಂತೆ ಹತ್ತಿರದ ಸರ್ಕಾರಿ ಪಿಯು ಕಾಲೇಜಿಗೆ ಸೇರಿಸಲು ತೀರ್ಮಾನಿಸಿದ್ದಾರೆ. ಆದರೆ ಕೆಲ ಪೋಷಕರು ಒಪ್ಪುತ್ತಿಲ್ಲ. ಇರುವ ಗೊಂದಲ ಬಗೆಹರಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಂತ್ರಿಗಳಾದ ಮಧು ಬಂಗಾರಪ್ಪ ಹಾಗೂ ಪಿಯು ಬೋರ್ಡ್ ನಿರ್ದೇಶಕರಾದ ಸಿಂಧು ರೂಪೇಶ್ ಅವರೊಂದಿಗೆ ಸಹ ಮಾತನಾಡಿದ್ದು, ಅವರು ಸಹ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರಿ ಕಾಲೇಜಿಗೆ ಪ್ರವೇಶ ಪಡೆಯುವಂತೆ ಸೂಚನೆ ನೀಡಿದ್ದಾರೆ ಎಂದರು. ಸರ್ವೋದಯ ಶಿಕ್ಷಣ ಸಂಸ್ಥೆಯವರು ಮತ್ತೊಮ್ಮೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಾನವೀಯ ಹಿನ್ನೆಲೆಯಲ್ಲಿ ಇದೊಂದು ಬಾರಿ ಅನುಮತಿ ನೀಡುವಂತೆ ಕೋರಿದ್ದಾರೆ. ಇಂದು ಸಂಜೆಯೊಳಗೆ ಪಿಯು ಬೋರ್ಡ್ ತನ್ನ ನಿರ್ಧಾರ ಪ್ರಕಟಿಸಲಿದೆ. ಒಂದು ವೇಳೆ ಹೆಚ್ಚುವರಿ ವಿದ್ಯಾರ್ಥಿಗಳನ್ನು ಸರ್ವೋದಯ ಕಾಲೇಜಿನಲ್ಲಿಯೇ ಮುಂದುವರಿಸಲು ಅವಕಾಶ ದೊರೆಯದಿದ್ದರೆ ಈ ಮಕ್ಕಳನ್ನು ಸರ್ಕಾರಿ ಕಾಲೇಜಿಗೆ ಸೇರಿಸಿಕೊಳ್ಳಲು ಇಲಾಖೆಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ಮಕ್ಕಳ ಭವಿಷ್ಯ ಹಾಳಾಗದಂತೆ ಎಲ್ಲಾ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೇವೆ. ಪೋಷಕರಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಭರವಸೆಯನ್ನ ನೀಡಿದ್ದೇನೆ. ಜುಲೈ 20ಕ್ಕೆ ದ್ವಿತೀಯ ಪಿಯು ಪ್ರವೇಶಕ್ಕೆ ಕೊನೆಯ ದಿನವಾಗಿದೆ. ಮಕ್ಕಳು ಪೋಷಕರು ಧೃತಿಗೆಡದಂತೆ ಭರವಸೆ ನೀಡಿದ್ದೇನೆ ಎಂದು ಮುರಳೀಧರ ಹಾಲಪ್ಪ ನುಡಿದರು. ಈ ವೇಳೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಿಯುಸಿ ವಿಭಾಗದ ಪ್ರಭಾರ ಡಿಡಿಪಿಐ ತ್ರಿವೇಣಿ, ಬಿಪಿ ಅಧೀಕ್ಷಕರಾದ ಸಂತೋಷ್, ಕೇಸ್ ವರ್ಕರ್ ರಾಮಣ್ಣ, ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ಮರಿಚನ್ನಮ್ಮ, ರೇವಣ್ಣ ಸಿದ್ದಪ್ಪ, ಭಾಗ್ಯಮ್ಮ, ಜಗದೀಶ್, ಎನ್ಎಸ್ಯುಐನ ರಾಜ್ಯ ಕಾರ್ಯದರ್ಶಿ ಜೈನ್, ಮುಖಂಡರಾದ ದಸ್ತಗೀರ್, ಕೈಫ್, ಮುಜಾಹಿದ್ ಮತ್ತಿತರರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ನೋಟಿಸ್ ಇಶ್ಯೂ ಮಾಡಿದಾರಂತೆ ಆ ಕಾಲೇಜಿಗೆ. ಅದಕ್ಕೆ ಉತ್ತರ ಕಾಯೋದಕ್ಕಿಂತ ಮುಂಚೆ ಈಗ ನಾಳೆ ಕೊನೆ ದಿನ, ಇದು 20ನೇ ತಾರೀಕು ಕೊನೆ ದಿನ ಫೀಸ್ ಕಟ್ಟೋದಕ್ಕೆ, ಸೆಕೆಂಡ್ PUC ಕಟ್ಟೋದಕ್ಕೆ. ಅದು ಏನೋ ಸ್ಪೆಷಲ್ ಫೈನು, ಇದು ಮೊದಲು ಫೈನ್ ಇತ್ತು, ಆಮೇಲೆ ಸ್ಪೆಷಲ್ ಫೈನ್ ಅಂತ ಈಗ ಹಾಕಿದ್ದಾರೆ. ನಾಳೆ ಒಳಗಡೆ ಇದಕ್ಕೆ ಸಮಾಪ್ತಿ ಸಿಗುತ್ತೆ. ಸರ್ವೋದಯದ ತಪ್ಪು ಮೊದಲ ಬಾರಿ ಅಂತ ಅಲ್ಲ, ಈ ಹಿಂದೆನೂ ಕೂಡ ಆಗಿತ್ತು ಅನ್ನೋಂಥ ವಿಚಾರ ಇದೆ. ಹಿಂದೆನೂ ಅಷ್ಟೇ ಅವರು ಮಕ್ಕಳ ಒಂದು ಒಳ್ಳೆಯದಕ್ಕೆ ಎಕ್ಸಸ್ ಅಡ್ಮಿಷನ್ ತೊಗೊಂಡು ಕಾಲೇಜಿಗೆ ಡಿಪಾರ್ಟ್ಮೆಂಟಿಗೆ ಅಪ್ರೂವಲ್ಗಳು ಕೇಳಿದ್ದಾರೆ. ಅವಾಗಲೂ ಕೊಟ್ಟಿಲ್ಲ, ಈಗಲೂ ಸ್ಪೆಷಲ್ ಕ್ಯಾಟಗರಿ ಅಂತೇಳಿ ಇದೊಂದು ಪರಿಗಣನೆ ಮಾಡಲಿ ಅಂತ ನಾವು ಕೇಳ್ತೀವಿ. ಸಿಂಧು ರೂಪೇಶ್ ಅವರು ಹೇಳೋ ಪ್ರಕಾರ 6 ಕಾಲೇಜು ಈಗ ಇಲ್ಲಿವರೆಗೂ ಅವರ ಗಮನಕ್ಕೆ ಬಂದಿರೋದು, ಅವರೆಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅಂತೇಳಿ. ಇದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆಯಾಗಿ ಪತ್ರಿಕೆಗಳಲ್ಲಿ ಕೊಟ್ಟಿದ್ದೀವಿ ನಾವು, ಯಾವುದೇ ಥರದ್ದು ಎಕ್ಸಸ್ ಅಡ್ಮಿಷನ್ಗೆ ಅವಕಾಶಗಳಿಲ್ಲ, ಇದ್ದರೆ ಪೇರೆಂಟ್ಸು ಆಮೇಲೆ ಮಕ್ಕಳೇ ಹೊಣೆ ಅಂತ ಕೊಟ್ಟಿದ್ವಿ. ಆದರೂ ಪೇರೆಂಟ್ಸ್ಗಳು ಆಸೆ ಮೇಲೆ ಒಳ್ಳೆ ನಮ್ಮ ಕಾಲೇಜು ಖಾಸಗಿ ಕಾಲೇಜ್ ಬೇಕು ಅಂತ ಅಡ್ಮಿಷನ್ ಆಗಿದ್ದಾರೆ. ಇನ್ನೂ ಒಂದು ಪರಿಹಾರಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ನಾವು ಅಪ್ರೂವಲ್ ತೊಗೊಳ್ತೀವಿ ಅಂತೇಳಿ ಆ ವಿಶ್ವಾಸದ ಮೇಲೆ ಈಗ 50 ಜನ ತೆಗ್ದಿದ್ದಾರಲ್ಲ, ಇದೇ 50 ಜನ ಅಂತ ಹೆಂಗ್ ಗುರುತು ಮಾಡಿದ್ದಾರೆ ಅಂತ, ಯಾವ ಆಧಾರದ ಮೇಲೆ 50 ಹುಡುಗರನ್ನ ಇದು ಮಾಡಿ? ಅವ್ರಿಗಿರೋದು 100 ಜನದ ಅಡ್ಮಿಷನ್ ಇರೋದು. 100 ಜನದ ಮೇಲೆ ಹೊರತುಪಡಿಸಿ 50 ಜನ ಯಾರಿದ್ದಾರೆ, ಯಾರು ಲೇಟ್ ಅಡ್ಮಿಷನ್ ಆಗಿದ್ರೆ ಅವರು 50 ಎಕ್ಸಸ್ ಅಡ್ಮಿಷನ್ ಅಂತೇಳಿ ಅದು ಪರಿಗಣನೆ. ಕಾಲೇಜಲ್ಲೇ ವಿದ್ಯಾರ್ಥಿಗಳು ಓದಿದರೆ ಅದಕ್ಕೆ ಇದೊಂದು ಫೈನಲ್ ಆಗಿ ಕಟ್ಟ ಕಡೆ ಅವಕಾಶ ಅಂತೇಳಿ ಒಂದು ಚಾನ್ಸ್ ಕೊಟ್ಟರೆ ಪೇರೆಂಟ್ಸ್ಗಳಲ್ಲಿಗೆ ಓದಿಸೋದಕ್ಕೆ ತಯಾರಿದ್ದಾರೆ. ಮಕ್ಕಳುಗಳು ಅಲ್ಲಿ ಓದ್ತಾರೆ. ಅಥವಾ ಒಂದು ಕಾಲೇಜಿಗೆ ಹಿಂಗೆ ಕೊಟ್ಟರೆ 100 ಕಾಲೇಜ್ಗಳು ರಾಜ್ಯದಲ್ಲಿ ಈ ಥರ ಎಕ್ಸಸ್ ಅಡ್ಮಿಷನ್ ಮಾಡಿಸ್ಕೊಂಡು ಅವ್ರಿಗೆ ಇದು ಒಂದು ಪ್ರೆಸಿಡೆನ್ಸ್ ಆಗ್ತದೆ ಅನ್ನಂಗಿದ್ರೆ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲೇ ಅಡ್ಮಿಷನ್ಗೆ ಇವರು ಇಲಾಖೆನವರು ತಯಾರಿದ್ದಾರೆ, ಸರ್ವೋದಯ ಕಾಲೇಜಿನವರು ಸಿದ್ಧ ಆಗಿದ್ದಾರೆ. PU ಕಾಲೇಜದು ಸಮಸ್ಯೆ ಇತ್ತು. 50 ಜನ ವಿದ್ಯಾರ್ಥಿಗಳನ್ನ ಎಕ್ಸಸ್ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ ಅಂಥೇಳಿ ಅವರು ಹೇಳೋದ ಪ್ರಕಾರ, ಕಾಲೇಜ್ ಮ್ಯಾನೇಜ್ಮೆಂಟ್ ಪ್ರಕಾರ ನಾವು ಮುಂದೆ ಇದಕ್ಕೆ ಅಪ್ರೂವಲ್ ಸಿಗ್ಬೋದು ಅಂಥೇಳಿ ಆ ಭರವಸೆ ಇಟ್ಕೊಂಡು ನಾವು ಅಡ್ಮಿಷನ್ ತೊಗೊಂಡಿದ್ದೀವಿ. ಅದನ್ನು ಒಂದು 6 ತಿಂಗಳಿಂದಲೂ ಇಲಾಖೆಯಲ್ಲಿ 1.5 ವರ್ಷದಿಂದಲೂ ಇದನ್ನು ಪ್ರಯತ್ನ ಮಾಡ್ತಲೇ ಇದ್ವಿ ನಾವು. ಫಸ್ಟ್ PUC ಅಡ್ಮಿಷನ್ ಆದಾಗ್ಲಿಂದಲೂ ಅದಕ್ಕೆ ಕ್ಲಿಯರೆನ್ಸ್ ಸಿಗಲಿಲ್ಲ ಅಂತ ಹೇಳಿದರು. ಅದನ್ನು ಸಮಂಜಸ ಅಲ್ಲ ಅಂಥೇಳಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆ ಸಚಿವರಾದಂಥ ಮಧು ಬಂಗಾರಪ್ಪನವ್ರ ಹತ್ರನೂ ಚರ್ಚೆ ಮಾಡಿದ ಮೇಲೆ ಅವ್ರ ಹತ್ರನೇ ಸಿಂಧು ರೂಪೇಶ್ ಅವರು ಇದು ಇಲಾಖೆ ಆಯುಕ್ತರನ್ನ ಅಲ್ಲಿಗೆ ಕರೆಸಿ ಮಾತಾಡಿದರು. ನಿನ್ನೆ ಮಾತಾಡಿದ ಮೇಲೆ ಅವರು ಒಂದು 2 ಆಪ್ಷನ್ ಕೊಟ್ಟರು. ಒಂದು, ಮಗುನ ಸ್ಟೂಡೆಂಟು
ಇಲ್ಲಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಹತ್ತಿರದ ಜೂನಿಯರ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸೋವಂಥದ್ದು, ಇಲ್ಲೇ ಓದಿಸೋವಂಥದ್ದು, ಅದಕ್ಕೇನು ಫೀಸ್ಗಳಿದ್ದಾವೆ, ಆಮೇಲೆ ಟ್ರಾನ್ಸ್ಫರ್ದು ಚಾರ್ಜಸ್ ಇದ್ದಾವೆ, ಅದನ್ನೆಲ್ಲ ನಾವೇ ಬೇರ್ ಮಾಡ್ತೀವಿ ಅಂತೇಳಿ ಸರ್ವೋದಯ ಕಾಲೇಜಿನವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಬದ್ಧವಾಗಿ ಇವತ್ತು ಸರ್ವೋದಯ ಕಾಲೇಜಿನವರು ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ, ಇಲಾಖೆಗೆ ಹೋಗಿದ್ದಾರೆ, PU ಬೋರ್ಡ್ಗೆ ಹೋಗಿದ್ದಾರೆ. ಇವತ್ತು ಸಾಯಂಕಾಲದೊಳಗಡೆ ಇದಕ್ಕೊಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಆ ಭರವಸೆಯಲ್ಲಿ ಇದ್ದಾವೆ. ಸರ್ಕಾರ, ಇಲಾಖೆ, ಪೋಷಕರ ಜೊತೆ, ವಿದ್ಯಾರ್ಥಿಗಳ ಜೊತೆ ಸದಾ ಇರುತ್ತೆ ಅಂತೇಳಿ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ. ಅಂದರೆ ಏನು ಆದೇಶ